ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದು ರಕ್ಷಾಬಂಧನ್ ಹಾಗೆ ವರಮಹಾಲಕ್ಷ್ಮಿ ದೇವ್ರನ್ನ ಹೆಚ್ಚಿಸ್ತಾ ಇರೋ ವ್ಲಾಗ್ ಆಗಿರುತ್ತೆ. ರಕ್ಷಾಬಂಧನ ನಡೆದು ತುಂಬ ದಿನ ಆದರೂ ವ್ಲಾಗ್ ಲೇಟಾಗಿ ಅಪ್ಲೋಡ್ ಆಗ್ತೈತೆ. ಏಕೆ ಅಂತ ಹೇಳಿದ್ರೆ ನಮ್ಮ ಪಾಪುಗೆ ಹುಷಾರಿರಲಿಲ್ಲ, ಹಾಗೆ ನನಗೂ ಸ್ವಲ್ಪ ಹುಷಾರಿಲ್ದಂಗಾಗಿದೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಸೊ ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಬ್ಬ ಅಂದ್ಮಾಣಿಗೆ ರಾಖಿ ಹಬ್ಬ ಬಿದ್ದಿದ್ದರಿಂದ ಸೊ ಬೇಗ ಎಲ್ಲ ಜಶ್ವಿಗೆ ರೆಡಿ ಮಾಡಿ ನಾವು ರಾಖಿ ಕಟ್ಟಕ್ಕೆ ಹೋದ್ವಿ. ಸೊ ಈ ಬಾರಿ ಫಸ್ಟ್ ಕಟ್ಟಿದ್ದು ಅವ್ರ ಫೇವ್ರೇಟ್ ತಮ್ಮ ಪುನುಗೆ, ಚಿಕ್ಕವನಲ್ವ, ಹಾಗಾಗಿ ಈ ಬಾರಿ ಅವನಿಗೆ ಫಸ್ಟ್ ಕಟ್ಟಿದ್ವಿ. ಸೊ ಅವ್ರಿಗೂ ಒಂಥರ ಖುಷಿ, ನಮ್ಮ ಜಶ್ವಿಗೂ ಒಂಥರ ರಾಖಿ ಕಟ್ಟೋದು ಅಂತೇಳಿ. ಅವ್ಳಿಗಿನ್ನೂ ಕಟ್ಟಕ್ಕೆ ಬರಲ್ಲ ಅಂತ ಹೇಳಿ ಕುಂಕುಮ ಎಲ್ಲ ಅವಳ ಹತ್ರ ಹಚ್ಚಿಸ್ಬಿಟ್ಟು ನಾನೇ ಕಟ್ತೀನಿ, ಅವಳ ಕೈಲಿ ಟಚ್ ಮಾಡಿಸ್ಬಿಟ್ಟು. ಈ ಬಾರಿ ಒಂದು ಫುಲ್ ಶೀಟ್ ರಾಖಿನೇ ತೊಗೊಂಡಿದ್ದೆ, ಲಾಸ್ಟ್ ಟೈಮ್ ಸ್ವಲ್ಪ ಡಿಫ್ರೆಂಟ್ ತೊಗೊಂಡಿದ್ದೆ ಅಂತ ಹೇಳಿ. ಸೊ ಫೈನಲ್ ರಾಖಿ ಎಲ್ಲ ಕಟ್ಟಾಯಿತು, ಅವನು ಕೂಡ ಚೆನ್ನಾಗಿ ಕಟ್ಟಿಸ್ಕೊಂಡ. ಸೊ ಗಿಫ್ಟಿಂಗ್ ಟೈಮು ಈ ಬಾರಿ ಪುನಃ ಅವ್ರ ಅಕ್ಕಂಗೆ ಡ್ರೆಸ್ ಕೊಡಿಸ್ತಾ. ಹಾಗೆ ಇನ್ನು ನೆಕ್ಸ್ಟ್ ಇನ್ನೊಬ್ಬರು ಅಣ್ಣಂದಿರಿದ್ರು ಅಂತ ಹೇಳಿ ಅವ್ರಿಗೂ ಎಲ್ಲರಿಗೂ ಹೋಗ್ಬಿಟ್ಟು ಅವಳಿಗೂ ಕೂಡ ರಾಖಿ ಎಲ್ಲ ಕಟ್ಟಿಸಿ ಸ್ವೀಟ್ ಎಲ್ಲ ತಿನ್ನಿಸ್ಬಿಟ್ಟು ಬಂದಳು. ಅವಳಿಗಂತೂ ಇದು ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ, ರಾಖಿ ಕಟ್ಟೋದಾಗಿರ್ಬೋದು ಅಥವಾ ಈ ಥರ ಸೆಲೆಬ್ರೇಷನ್ ಮಾಡೋದು. ತುಂಬ ಖುಷಿಯಿಂದ ಆಚರಣೆ ಮಾಡ್ತಿದ್ಲು. ಸ್ವಲ್ಪ ಅವಳು ಆಲ್ರೆಡಿ ಡಲ್ ಆಗಿದ್ಲು, ಆದರೂ ಕೂಡ ಪರವಾಗಿಲ್ಲ, ಇದೊಂದು ಮುಗಿಸ್ಬಿಡೋಣ ಅಂತೇಳಿ ಅವಳಿಗೆ ನಾನು ರೆಡಿ ಮಾಡಿ ಕರ್ಕೊಂಡು ಬಂದೆ. ಅದಾದಮೇಲೆ ಇಲ್ಲಿ ನೋಡಿ ಅವ್ರ ಫೇವ್ರೇಟ್ ಅಣ್ಣನ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಪಾಪ ಅವ್ನಿಗೂ ಹುಷಾರಿರಲಿಲ್ಲ. ಹಾಗೆ ರಾಖಿ ಕಟ್ಬಿಟ್ಟು ಮನೆಗೆ ಬಂದ ತಕ್ಷಣ ಅವಳು ಸ್ಟಾರ್ಟು, ನನಗೂ ಕಟ್ಟಿ ರಾಖಿನ, ನಾನು ಕಟ್ಟಿಸ್ಕೋಬೇಕು ಅಂತ. ಹಾಗಾಗಿ ಅವಳನ್ನೂ ಒಂದು ಚೇರ್ ಮೇಲೆ ಕೂರಿಸಿ ಅವಳಿಗೂ ಕೂಡ ರಾಖಿ ಎಲ್ಲ ಕಟ್ಟಿಸಿ ಅವಳವ್ರ ಅಣ್ಣ ತಮ್ಮದಿರಿಗೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ಲು ಹಾಗೆ ನಾನು ಕೂಡ ಅವಳಿಗೂ ರಾಖಿಗೆಲ್ಲ ಕಟ್ಟಿ ಸ್ವೀಟ್ ಎಲ್ಲ ತಿನ್ನಿಸ್ದೆ. ಅದೇನೋ ಅವಳಿಗೆ ಒಂಥರ ಖುಷಿ ಅನಿಸ್ತು. ಅಮ್ಮ, ಪ್ರತಿ ವರ್ಷ ಬೇರೆಯವ್ರಿಗೆ ಮಾತ್ರ ಕಟ್ಸ್ತೀರ, ನನಗೆ ಕಟ್ಸಲ್ಲ ಅಂದ್ಲು. ಸರಿ ಅಂದ್ಬಿಟ್ಟು ಅವಳಿಗೆ ಕಟ್ಸಾದ್ಮೇಲೆ ನಾವು ನಮ್ಮ ಮನೆಗೆ ಹೋಗಿ ನನ್ನ ತಮ್ಮಂಗೆ ಕಟ್ಟಿದೆ. ಸೊ ಈ ಬಾರಿ ನನ್ನ ತಮ್ಮಂಗೆ ನಾನು ಕಸ್ಟಮೈಸ್ ರಾಖಿನ ಮಾಡಿಸ್ಕೊಂಡಿದ್ದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಕಸ್ಟಮೈಸ್ ಮಾಡಿದ್ದು ನನ್ನ ಫ್ರೆಂಡು. ಸೊ ನಿಮಗೆ ಯಾವುದೇ ರೀತಿ ಕೀ ಚೈನ್ಸು ಅಥವಾ ರಾಖಿ ಅಥವಾ ಏನಾದರೂ ಬೇಕಿದ್ದರೆ ನಾನು ಲಿಂಕ್ ಹಾಕಿರ್ತೀನಿ, ಅವಳನ್ನ ಕೇಳಿಬಿಟ್ಟು ಸೊ ಅವ್ರ ಹತ್ರ ಹೋಗಿ ನೀವು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾಳೆ. ಎವ್ರಿ ಇಯರ್ ನನ್ನ ತಮ್ಮನಿಂದ ನಾನು ಏನೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡದೇ ಇದ್ದರೂ ಕೂಡ ನಾನು ಮಾತ್ರ ಅವ್ನಿಗೆ ಎವ್ರಿ ಇಯರ್ ರಾಖಿ ಕಟ್ಟೋದ್ರ ಜೊತೆಗೆ ಅವ್ನಿಗೊಂದು ಜೊತೆ ಕ್ಲಾತ್ ಕೊಡಿಸ್ತೀನಿ. ಸೊ ಅದು ಏನೋ ಒಂಥರ ನನಗೂ ಖುಷಿ ಅನಿಸುತ್ತೆ. ಸೊ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಫಸ್ಟೆಲ್ಲ ನನ್ನ ತಮ್ಮಂಗೆ ರಾಖಿ ಕಟ್ಟಿದ್ರೆ ₹1 ಕೊಡದೇ ಇರೋನು, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಕೇಳೋದಕ್ಕಿಂತ ಮುಂಚೆ ಅವ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತಾನೆ, ಅದು ಚೆಂದ ಅಲ್ವಾ. ಸೊ ಯಾವುದೇ ಅಕ್ಕ ಆಗಲಿ ತಂಗಿ ಆಗಲಿ ರಾಖಿ ಕಟ್ಟಾದಮೇಲೆ ಹಾಗೆ ಇರಬಾರ್ದು, ಏನಾದರೂ ಒಂದರ ಎಕ್ಸ್ಪೆಕ್ಟೇಷನ್ ಮಾಡಬೇಕು, ಇಲ್ಲಾಂದರೆ ಅಣ್ಣ ಅಥವಾ ತಮ್ಮಂಗೆ ಒಳ್ಳೇದಾಗಲ್ಲ ಅಂತೆ. ಅದಾದಮೇಲೆ ನೆಕ್ಸ್ಟ್ ನಮ್ಮ ಊರಿಗೆ ಹೋದ್ವಿ, ಲಾಲ್ಡಳ್ಳಿಗೆ. ಸೊ ಇವನು ಒಂದು ಮನ್ವಿತ್ ಅಂತ. ಸೊ ಇವನು ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಿದ್ದಂತೆ, ಜಶ್ವಿ ಬರ್ತಾಳೆ ರಾಖಿ ಕಟ್ತಾಳೆ ಅಂತ ಹೇಳಿ. ಜಶ್ವಿ ಪಾಪು ಆದಾಗಿನಿಂದ ಫಸ್ಟ್ ಇವನಿಗೆ ರಾಖಿ ಕಟ್ಟಿದ್ದು. ಇಲ್ಲಿ ಕಟ್ಬಿಟ್ಟು ನಾವು ಆಮೇಲೆ ಬೇರೆ ಮೀನ್ಸ್ ಊರಿಗೆ ಹೋಗ್ತಿದ್ವಿ, ಅಥವಾ ಅಲ್ಲಿ ಕಟ್ಬಿಟ್ಟು ಇಲ್ಲಿಗೆ ಬಂದು ಕಟ್ತಿದ್ವಿ. ಅವ್ನು ಸ್ವಲ್ಪ ಎಕ್ಸೈಟ್ ಆಗಿದ್ದ, ಇವಳು ಎಕ್ಸೈಟ್ ಆಗಿದ್ಲು ರಾಖಿ ಕಟ್ಟೋಕ್ಕೆ ಅಂತ ಹೇಳಿ. ನನ್ನ ತಮ್ಮ ಎಲ್ಲ ಹೇಳ್ತಾಯಿದ್ದ, ಅವ್ರ ಅಮ್ಮನೇ ಹೇಳ್ತಾಯಿದ್ರು, ಮಧ್ಯದಿಂದ ವೆಯ್ಟ್ ಮಾಡ್ತವನೆ, ಜಶ್ವಿ ಬಂದಿಲ್ಲ ಅಂತ. ಸೊ ಫೈನಲಿ ಅಲ್ಲಿ ಅಮ್ಮನ್ವಿದ್ಗೆ ರಾಖಿ ಕಟ್ಟು ನಾವು ಆವತ್ತಿನ ದಿನವೇ ರಿಟರ್ನ್ ಆದ್ವಿ. ಸಂಡೇ ಆಗಿತ್ತಲ್ವ, ಸಂಡೇ ನಾನು ಕಳಶನ ಹೆಚ್ಚಿಸ್ಬೇಕಿತ್ತು, ಲಕ್ಷ್ಮಿ ಕೊಡಿಸಿದ್ದು, ಹಾಗಾಗಿ ಬಂದುಬಿಟ್ವಿ. ಹಬ್ಬದ ದಿನ ಹಿಂದೆ ನಾವೇನು ಜರುಗಿಸಲ್ಲ ದೇವ್ರನ್ನ, ಏಕೆಂದರೆ ಈ ಬಾರಿ ಹುಣ್ಣಿಮೆ ಬಂದಿತ್ತಲ್ವ, ಹಾಗಾಗಿ ಹುಣ್ಣಿಮೆ ದಿನ ಯಾವುದೇ ರೀತಿ ದೇವ್ರನ್ನ ಅಥವಾ ಯಾವುದು ಕಾರ್ಯಗಳನ್ನ ಅಷ್ಟು ಮಾಡ್ಕೊಳ್ಳಲ್ಲ. ಹಾಗಾಗಿ ನಾನು ಕೂಡ ಇಚ್ಛಿಸಿರಲಿಲ್ಲ. ಸೊ ಶನಿವಾರ ಮಾತ್ರ ನಾನು ಅದೇ ಹುಣ್ಣಿಮೆ ದಿನ ಮುಂದೆ ಇಟ್ಟಿರೋಂತಹ ಹಣ್ಣು, ಹೂವು, ಬಳೆ ಅದೆಲ್ಲನೂ ಕೂಡ ಎತ್ತಿಟ್ಬಿಟ್ಟಿದೆ. ನೊಣಗಳು ಜಾಸ್ತಿ ಆಗಿಬಿಡುತ್ತೆ, ಸೊಳ್ಳೆ ಆಗಿಬಿಡುತ್ತೆ ಅಂತ ಹೇಳಿ ಬರೀ ದೇವ್ರ ಮುಂದೆ ದೀಪ ಅಂಟಿಸಿಟ್ಟು ಕರ್ಪೂರ, ಅರಿಶಿನ, ಕುಂಕುಮ ಮಾತ್ರ ಇಟ್ಟು ದೇವ್ರನ್ನ ನಾನು 3 days ಪೂಜೆ ಮಾಡಿಕೊಂಡೆ ಅಷ್ಟೇ. ಸೊ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ಹೇಳಿ. ಎವ್ರಿ ಇಯರ್ ನಾನು 3 daysನ ದೇವ್ರು ಕೂರಿಸ್ತೀನಿ, ನನಗೆ ತುಂಬ ಇಷ್ಟ ದೇವರು ಮನೇಲಿ ಇರೋಂಥದ್ದು. ಅದಿಲ್ಲ ಅಂದರೆ ಏನೋ ಖಾಲಿ ಅನಿಸುತ್ತೆ. ಹಾಗಾಗಿ ದೇವ್ರನ್ನ ಹೆಚ್ಚಿಸೋಕ್ಕಿಂತ ಮುಂಚೆ ದೇವರಿಗೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ದೀಪ ಅಂಟಿಸಿ ಮಾಮೂಲಿ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಆರತಿ ಮಾಡಾದಮೇಲೆ ನಾನು 1 by 1 ದೇವ್ರನ್ನ ಹೆಚ್ಚಿಸ್ಕೊತೀನಿ. ಸೊ ದೇವ್ರಿಗೆ ಹೆಚ್ಚಿಸ್ಬೇಕಾದ್ರೂ ಕೂಡ ನೈವೇದ್ಯ ಮಾಡಿಟ್ಟು ನಾನು ಪೂಜೆ ಮುಗಿಸ್ಕೊಂಡು ಹೆಚ್ಚಿಸ್ತೀನಿ. ಈ ಬಾರಿ ನೈವೇದ್ಯಕ್ಕೆ ಬಂದು ಕೇಸರಿ ಬಾತ್ ಮಾಡಿದ್ದೆ, ಪೈನಾಪಲ್ ಎಲ್ಲ ಮನೇಲಿತ್ತಲ್ಲ ಅಂತ ಹೇಳಿ.
ಸೊ ಫೈನಲಿ ದೇವ್ರನ್ನ ಹೆಚ್ಚಿಸ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂತ ಹೇಳಿ ನಾವು 1 ವಾರ 15 ದಿನದಿಂದ ಅದು ಬೇಕು ಇದು ತೊಗೊಬೇಕು ಅಂತೆಲ್ಲ ಪ್ರಿಪರೇಷನ್ ಮಾಡಿ ಒನ್ ಡೇ ದೇವ್ರನ್ನ ಕೂರಿಸ್ತೀವಿ. ಬಟ್ ಅದೇ 2 ಡೇಸ್ ಆದಮೇಲೆ ದೇವ್ರನ್ನ ತೆಗಿಬೇಕಾದ್ರೆ ಮನಸ್ಸಿಗೆ ಭಾರಿ ಬೇಜಾರಾಗುತ್ತೆ. ಜಶ್ವಿ ಅಂತೂ ದೇವ್ರು ಹಿಂಗೆ ಇರಲಿ ಎತ್ತೋದು ಬೇಡ ಅಮ್ಮ ಅಂತೆಲ್ಲ ಹೇಳ್ತಾಯಿದ್ಲು. ಸೊ ಅವಳಿಗೆ ಸ್ವಲ್ಪ ಲೈಟಾಗಿ ಜ್ವರ ಮತ್ತು ಕೆಮ್ಮಾಗಿತ್ತು ಅಂತ ಹೇಳಿ ಅವಳನ್ನ ಮಲಗಿಸ್ಬಿಟ್ಟು ನಾನು ದೇವ್ರನ್ನೆಲ್ಲ ಎತ್ಕೊತಾ ಇದ್ದೆ. ರಕ್ಷಾಬಂಧನ ಹಬ್ಬದಲ್ಲಿ ಸ್ವಲ್ಪ ಡಲ್ಲಾಗಿದ್ಲಲ್ವಾ, ಸೊ ಅದರಲ್ಲೂ ಕೂಡ ವರಮಹಾಲಕ್ಷ್ಮಿ ಸ್ವಲ್ಪ ಚೆನ್ನಾಗೇ ಕಾಣಿಸ್ತಿದ್ಲು. ಅವಳಿಗೆ ಬೇಗ ದೃಷ್ಟಿ ಆಗಿಬಿಡುತ್ತೆ. ದೃಷ್ಟಿ ಆಗಬಾರ್ದು ಅಂತ ಹೇಳಿ ನಮ್ಮ ಪಾಪುಗೆ ದೃಷ್ಟಿ ಬಟ್ಟನ್ನ ದೇವ್ರು ಕೊಟ್ಟಿದ್ರು ಕೂಡ ಅದು ಹೇಗೋ ಗೊತ್ತಿಲ್ಲ, ಅವಳು ನಾರ್ಮಲಾಗಿ ಒಂದು ಡ್ರೆಸ್ ಹಾಕಿದ್ರೂ ಸಾಕು ಬೇಗ ದೃಷ್ಟಿ ಆಗಿಬಿಡುತ್ತೆ. ಮೇ ಬಿ ಅದರಿಂದನೂ ಏನೋ ತುಂಬ ಹೈ ಫೀವರ್ ಆಗೋಯ್ತು, ಅವಳಿಗೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟಿದ್ಲು. ಸೊ ಸ್ಟಾರ್ಟಿಂಗು ಒಡವೆ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಬಿಚ್ಚಿಟ್ಕೊಂಡು ಹಾಗೆ ಕಲಸದಲ್ಲಿರೋ ನೀರೆಲ್ಲ ಇರುತ್ತಲ್ವ ಆ ನೀರನ್ನೂ ಅಷ್ಟೇ ಓಡಾಡೋ ಜಾಗಕ್ಕೆ ಹಾಕ್ಬಾರ್ದು, ಅದನ್ನು ಕೂಡ ಯಾವುದಾದ್ರೂ ಗಿಡಗಳಿಗೆ ಹಾಕ್ಬಿಡ್ಬೇಕು. ಸೊ ಗಿಡಗಳಿಗೆ ಹಾಕ್ಬೇಕಾದ್ರೆ ನಾವು ಹಾಕಿರ್ತೀವಲ್ವ ಗೋಮಯ ಶಂಕು ಅದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಎತ್ತಿಟ್ಕೊಂಡು ಕಮಲದ ಹೂವಿನ ಬೀಜ ಎಲ್ಲ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಅದೇ ಪಾಟ್ಗೆ ನಾವು ನೀರು ಹಾಕ್ತೀವಲ್ಲ ಸೊ ಗಿಡಕ್ಕೆ ಅದರೊಳಗಡೆನೆ ಹಾಕ್ಬಿಡ್ಬೇಕು. ಸೊ ಅದನ್ನು ಕೂಡ ಸೇವಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸೊ ನಾನು ಕೂಡ ಅದೇ ರೀತಿ ಪಾಲನೆ ಮಾಡ್ತೇನೆ. ಸೊ ತುಂಬ ಬೇಜಾರು ಮನಸ್ಸಿಂದನೇ ನಾನು ಇದನ್ನು ಬಿಚ್ಚಕ್ಕೆ ರೆಡಿ ಆಗ್ತಾಯಿದ್ದೆ. ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ 1 ದಿನ ಅಥವಾ 5 ದಿನ ಕೂಡ ಇಡ್ತಾರೆ. ಸೊ ನಮ್ಮನೇಲಿ 5 ದಿನ ಇಡೋಕ್ಕಾಗಲ್ಲ ಅಂತ ಹೇಳಿ ನಾನು 3 ಡೇಸ್ಗೆ ಹೆಚ್ಚಿಸ್ಕೊತಾ ಇದ್ದೀನಿ. ಸೊ ನೀವು ಯಾರೆಲ್ಲ ಬೇಗ ಹೆಚ್ಚಿಸಿದ್ರಾ ಅಥವಾ ಯಾವ ರೀತಿ ನೀವು ಹೆಚ್ಚಿಸೋದು ಅಥವಾ ನಾನು ಮಾಡ್ತಾ ಇರೋದು ತಪ್ಪೋ ಸರಿನಾ ಅಂತ ಪ್ಲೀಸ್ ಯಾರಾದರೂ ವೀಡಿಯೋ ನೋಡಿದವರು ನನಗೆ ಸಜೆಸ್ಟ್ ಮಾಡಿ. ಸೊ ನೆಕ್ಸ್ಟ್ ಇಯರ್ ನಾನು ಕೂಡ ಇಂಪ್ರೂವ್ ಮಾಡ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ತುಂಬ ದಿನಗಳಾದಮೇಲೆ ಆಲ್ಮೋಸ್ಟ್ 1 ವೀಕ್ ಆದಮೇಲೆ ಅಪ್ಲೋಡ್ ಆಗ್ತಾಯಿದೆ, ಅದಕ್ಕೂ ಕೂಡ ಕ್ಷಮೆ ಇರಲಿ. ಸ್ಕೂಲ್ಗೂ ರಜೆ ಹಾಕಿ ನಾನು ನೋಡ್ಕೋಬೇಕಾಗಿತ್ತು. ಮಕ್ಕಳಿಗೂ ಹುಷಾರಿಲ್ಲ ಅಂದರೆ ಯಾವ ಥರ ಇರ್ತಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತಲ್ವ, ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಸೊ ದೇವ್ರು ಹೆಚ್ಚಿಸಿದ ದಿನ ನಾರ್ಮಲಾಗಿ ಇರಲು ಮಾರ್ನಿಂಗ್ ಸಂಜೆ ಆಗ್ತಾ ಜ್ವರ ಆಗಲಿ ಕೆಮ್ಮಾಗಲಿ ಜಾಸ್ತಿ ಆಯಿತು. ನಾವೇನು ಲೇಟ್ ಮಾಡ್ತಾಯಿದ್ದೀವಿ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ಮನೇಲಿರೋ ಯಾವುದೇ ಒಂದು ಶಿರಪ್ ಹಾಕಿದ್ರು ಕೂಡ ಅವಳಿಗೆ ಕಮ್ಮಿ ಆಗ್ತಾ ಇರಲಿಲ್ಲ, ಹಾಗಾಗಿ ತಡ ಮಾಡದೆ ಬೇಗ ಹೋಗೋಣ ಅಂತ ಹೋದ್ವಿ. ಸೊ ಇವತ್ತೇ ಕೂಡ ಅವ್ರು ಡ್ಯಾನ್ಸ್ದು ಪ್ರೋಗ್ರಾಮ್ ಇತ್ತು. ನಾವು ಪ್ರೋಗ್ರಾಮ್ಗೇನು ಅಟೆಂಡ್ ಮಾಡೋದು ಬೇಡ, ಜಸ್ಟ್ ಅವಳನ್ನ ಹಾಸ್ಪಿಟಲೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಪ್ರೋಗ್ರಾಮ್ ಕೂಡ ಅವ್ರು ನಾವು ಹಾಸ್ಪಿಟಲ್ ತೋರಿಸ್ತೀವಲ್ವ ಅದ್ರ ಕೆಳಗಡೆ ಒಂದು ಗೋಡನ್ ಥರ ಇದೆ, ಅಲ್ಲೇ ಇದ್ದಿದ್ದರಿಂದ ಹೋದ್ವಿ ನಾವು ಹಾಸ್ಪಿಟಲ್ಗೆ. ಫಸ್ಟು ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ ಲೇಟಾಗಿ ಬರ್ತಾರೆ ಅಂತ ಹೇಳಿ ಪ್ರೋಗ್ರಾಮ್ಗೆ ಬಂದ್ವಿ. ಸೊ ಡ್ಯಾನ್ಸ್ ಕ್ಲಾಸ್ ಅಲ್ವಾ, ಹಾಗಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ಅವಳು ಬೇಡ ನನಗಾಗಲ್ಲ ಅಂತ ಹೇಳಿದ್ಲು. ನಾನೇ ಸ್ವಲ್ಪ ಇದು ಮಾಡಿ ಮೈಂಡ್ ಚಿಲ್ಲಾಗುತ್ತೆ ಅಂತ ಹೇಳಿ ಕರ್ಕೊಂಡೋದ್ರೆ ಕೊನೆಗೂ ಇರಲೇ ಇಲ್ಲ. ಅಪ್ಪ ಅಂತ ಅಂದ್ಕೊಂಡು ಬಂದಳು. ಅಲ್ಲೋಗಿ ನೋಡಿದ್ರೆ ಡಾಕ್ಟರ್ ಕೂಡ ಇನ್ನೂ ಬಂದೇ ಇರಲಿಲ್ಲ. ಸೊ ಅಂತೂ ಇಂತೂ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಹೂವಂಗಿದ್ದೋಳು ಫುಲ್ಲು ಬಾಡೋಗಿ ಹಾಸ್ಪಿಟಲಲ್ಲಿ ತೋರ್ಸಂಗಾಯಿತು. ಸೊ ಫೈನಲಿ ಡಾಕ್ಟರ್ ಬಂದು ಹೇಳಿದ್ರು ಇಲ್ಲ ಜ್ವರ ಎಲ್ಲ ಜಾಸ್ತಿ ಇದೆ, ಯಾವುದಕ್ಕೂ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ. ಆವಾಗ ತುಂಬ ಭಯನೂ ಆಗೋಯಿತು, ಬೇಜಾರು ಆಗೋಯಿತು. ಇದೇನಪ್ಪ ಸಡನ್ನಾಗಿ ಬ್ಲಡ್ ಟೆಸ್ಟ್ ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ಅವಳು ಹಾಸ್ಪಿಟಲ್ಗೆ ಬರಬೇಕಾದ್ರೆ ಹೇಳಿದ್ರು ಅಮ್ಮ ಚುಚ್ಚಿ ಬೇಡ, ಬರೀ ಟಾನಿಕ್ ಸಾಕು ನಾನು ಕುಡಿತೀನಿ ಅಂತ. ಈಗ ನೋಡಿದ್ರೆ ಸಡನ್ನಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಅಂದರು. ಅವಳಿಗೆ ಸರಿ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ವಿ. ಸೊ ಫೈನಲಿ ಬ್ಲಡ್ ರಿಪೋರ್ಟ್ ಬಂತು, ಬ್ಲಡ್ ಟೆಸ್ಟ್ ಕೊಟ್ವಿ. ಸ್ವಲ್ಪ ಚೆನ್ನಾಗಿ ಜೋರು ಹತ್ಬಿಟ್ಲು, ನನಗೂ ತಡೆಯೋಕ್ಕಾಗಲಿಲ್ಲ. ನಾನು ಹತ್ಬಿಟ್ಟೆ. ಅವಳಿಗೆ ನೋಡಿಬಿಟ್ಟು ನೀವು ನೋಡ್ತಾ ಇರ್ಬೋದು ಎಷ್ಟು ಡಲ್ ಆಗೋದ್ಲು ಅಂತ. ಅಂದರೆ ತುಂಬ ಆ್ಯಕ್ಟಿವ್ ಇದ್ದವಳು ಸಡನ್ನಾಗಿ ಈ ರೀತಿ ಜ್ವರ ಅಂತ ಮಲಗಿದಾಗ ನಮಗೆ ಕೈ ಕಾಲೇ ಆಡಲ್ಲ, ಹಂಗಾಗುತ್ತೆ. ಅಲ್ಲಿಂದ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು, ರಿಪೋರ್ಟ್ ಏನೂ ಇಲ್ಲ ಅಂತ. ಅಲ್ಲೊಂದಷ್ಟು ಮೆಡಿಸಿನ್ ಎಲ್ಲ ಇಸ್ಕೊಂಡು ನಮ್ಮ ಕೆ ಆರ್ ನಗರದಲ್ಲಿ ರಾಯರ್ದು ಆರಾಧನೆ ಮಾಡ್ತಾಯಿದ್ರು. ಆಗ ಇವಳನ್ನು ಕರ್ಕೊಂಡೋಗಿ ಕೈ ಮುಗಿಸ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡೋದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಅಲ್ಲಿ ಹೋಗಿ ಅವಳಿಗೆ ಸ್ವಲ್ಪ ದೇವರು ಹತ್ರ ಎಲ್ಲ ಕುಂಕುಮ ಇಸ್ಕೊಂಡು ಹಚ್ಕೊಂಡು ಅವಳು ಸ್ವಲ್ಪ ಹುಷಾರಾಗಲಿ ಅಂತ ಕೇಳಿಕೊಂಡು ನಾವು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಾನು ಇದೇ ಫಸ್ಟ್ ನಮ್ಮ ಕೆ ಆರ್ ನಗರದಲ್ಲಿರೋ ರಾಯರ್ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಅಲ್ಲಿ ಪ್ರಸಾದ ಕೂಡ ಖಾಲಿಯಾಗಿತ್ತು ಅಂತೇಳಿ ಹಾಗೆ ಬಂದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಫೈನಲಾಗಿ ನಾವು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲೇ 10 ಅಷ್ಟು ಆಗೋಗಿತ್ತು. ಸೊ ತುಂಬ ಸಾಕಾಯಿತು. ಆ್ಯಂಡ್ ಜಶ್ವಿ ಪ್ರೆಸೆಂಟ್ ಓಕೆ ಆಗಿದ್ದಾಳೆ. ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.